ಈ ಬಾರಿ ಎಲೆಕ್ಷನ್ನಲ್ಲಿ 99% ಮುಸ್ಲಿಮರು ಓಟ್ ಹಾಕಿದ್ದಾರೆ ಅನ್ನೋದು ಖಾತ್ರಿ ಇದೆ. ಸಾಧಾರಣವಾಗಿ 43 ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕ. ಸೊ ಹಾಗಾಗಿ ತಮ್ಮ ವೋಟ್ ಬ್ಯಾಂಕ್ ಆಗಿ ಅದನ್ನು ಮಾಡ್ತಾರೆ ಅಂತೇಳಿ. ಆದರೆ ಈ ಬಾರಿ ತುಸು ಜಾಸ್ತಿನೇ ಆಯಿತು. ಯಾಕೆ ಅಂತಂದರೆ ಈಗ ವಾಲ್ಮೀಕಿ ನಿಗಮದ 90 ಕೋಟಿ ರೂಪಾಯಿ ಅದು ಎಸ್ ಟಿಗಳ ದುಡ್ಡು ಅಲ್ಲಿ ಗೋಲ್ಮಾಲ್ ಆಯಿತು. ಆಮೇಲೆ SC/STP ಆ ದುಡ್ಡನ್ನು ಯಾವುದಕ್ಕೆ ಬಳಸಲಾಯಿತು? ಫ್ರೀಗಾಗಿ ಬಳಸಲಾಯಿತು. ಬಟ್ ಅವರು 23% ಇದ್ದಾರೆ, SC/STಗಳು ಬಳಸಿದ್ರೆ ತಪ್ಪು ಅಂತ ಕೇಳ್ತಾ ಇದ್ರು. ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ SC/ST ಅಭಿವೃದ್ಧಿ ನಿಗಮಗಳಿಗೆ ದುಡ್ಡೇ ಹೋಗಲಿಲ್ಲ. ಎಲ್ಲರಿಗೂ ಕೊಟ್ಟು ಒಂದು ಕಡೆ ಕೊಟ್ಟಿದ್ರೆ ಕೂಡ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಬಟ್ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾವುದು ಬನ್ನಿ ಕೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ. ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಏನು ಕೊಟ್ಟರು ಅಂತೇಳಿ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಅಂದರೆ ಸರ್ಕಾರಿ ಕಾಮಗಾರಿಗಳು, ಈಗ ಸರ್ಕಾರದೆಲ್ಲ ಕೆಲಸಗಳಾಗತ್ತಲ್ವ, ಎಲ್ಲ ಕೆಲಸಗಳು ಕಾಂಟ್ರಾಕ್ಟ್, ಅದರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ 20% ಇದೆಯಂತೆ. ಮುಸ್ಲಿಮರೇ ಅದನ್ನು ಪಡೆಯಬೇಕು ಅಂತೇಳಿ. ಈಗ ಕೆಲವರು ಹೇಳೋದೇನು ಅಂತಂದರೆ ಅದನ್ನು ಅಲ್ಪಸಂಖ್ಯಾತರಿಗೆ ಅಂತ ಇಟ್ಟಿದ್ರೆ ನಡೀತಿತ್ತು. ಮುಸ್ಲಿಮರಿಗೆ ಅಂತಂದರೆ ಹೆಂಗೆ? ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ ಬರ್ತಾರೆ, ಸಣ್ಣ ಪುಟ್ಟ ಯಾವುದೆಲ್ಲ ಜಾತಿ ಇರುತ್ತೆ ಎಲ್ಲವೂ ಬರುತ್ತೆ. ಇದು ಕೇವಲ ಮುಸ್ಲಿಮರಿಗೆ. ಹಾಗಾಗಿ ನೀವು ಅಲ್ಪಸಂಖ್ಯಾತರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಸ್ಲಿಮರಿಗೆ ಮಾತ್ರ ಮಾಡಿದ್ದೀರಿ ಅಂತ ಒಂದು. ಇನ್ನು ಮುಸ್ಲಿಂ ಸರಳ ಮದುವೆಗೆ 50,000 ರೂಪಾಯಿ ಸಹಾಯಧನ, ಶಾದಿ ಭಾಗ್ಯ ಅಂತ ಕೂಡ ಈ ಹಿಂದೆ ಇತ್ತು. 50,000 ರೂಪಾಯಿ ಸಹಾಯಧನ. ಇನ್ನು ವಕ್ಫ್ ಆಸ್ತಿ ಮತ್ತು ಖಬರ್ಸ್ಥಾನ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿ. ನೋಡಿ, ವಕ್ಫ್ ಆಸ್ತಿ ಮತ್ತು ಖಬರ್ಸ್ಥಾನ ಅಭಿವೃದ್ಧಿಗೆ. ಇಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದ ದುಡ್ಡುಗಳನ್ನು, ಇದ್ದ ಜಾಗಗಳನ್ನು ಕಬಳಿಸಲಾಗ್ತಾ ಇದೆ ಅಂತ ಆರೋಪದ ನಡುವೆ ಇದು ಬಂದಾಗ ತುಂಬ ವಾದ ಪ್ರತಿವಾದಕ್ಕೆ ಕಾರಣವಾಗಿದೆ. ಬಹುಶಃ ಸದನ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಇರ್ಬೋದು, ಇದರ ಬಗ್ಗೆ ತುಂಬ ವಿಚಾರಗಳಿರ್ಬೋದು. ಮುಸ್ಲಿಂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 50 ಲಕ್ಷ ರೂಪಾಯಿ. ಗೊತ್ತಿಲ್ಲ ನನಗೆ ಮುಸ್ಲಿಂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನಮ್ಮ ಕಡೆ ಉರೂಸ್ ಇದೆಲ್ಲ ಭಾಳ ಜೋರಾಗಿ ಮಾಡ್ತಾರೆ. ಸಾಧಾರಣವಾಗಿ ಮುಸ್ಲಿಮರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಅಂದರೆ ಸಾಧಾರಣವಾಗಿ ಇಲ್ಲ ಅದು. ಬಟ್ ಅದನ್ನು ಈ ಮಸೀದಿಗಳಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೇಳ್ತಾ ಇದ್ದಾರೆಲ್ಲೋ ಗೊತ್ತಿಲ್ಲ. ಬಟ್ ಸಾಧಾರಣವಾಗಿ ಇಲ್ಲ. ಉರುಸ್ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದಿರೋದು ಅದು ಬೇರೆ ಬೇರೆ ಸಮುದಾಯಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ನೋಡಿಯೇ ಬಂದಿರಬಹುದು ಅಂತ ಕೆಲವರು ಹೇಳ್ತಾ ಇದ್ರು. ಇರಲಿ ನೋಡೋಣ, ಅದಕ್ಕೆ 50 ಲಕ್ಷ ಇಟ್ಟಿದ್ದಾರೆ. ಮುಸ್ಲಿಂ ಪ್ರದೇಶದಲ್ಲಿ ಹೊಸ ITI ಕಾಲೇಜು ಸ್ಥಾಪನೆ, ಇದು ಭಾಳ ಒಳ್ಳೆಯ ವಿಚಾರ. ಮುಸ್ಲಿಂ ಪ್ರದೇಶದಲ್ಲಿ ಹೊಸ ITI ಕಾಲೇಜು ಸ್ಥಾಪನೆ. ಇನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಫೀಸ್ ರಿಯಾಯಿತಿ. ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಫೀಸ್ ರಿಯಾಯಿತಿ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಶಾಲೆಗೆ ಹೋಗಬೇಕು. ಆದರೆ ಮತ್ತೊಂದೇನಂತ, ಉಳ್ಳಾಲದಲ್ಲಿ ಮುಸ್ಲಿಂ ಹುಡುಗಿಯರಿಗಾಗಿಯೇ ಕಾಲೇಜು, ಓನ್ಲಿ ಮುಸ್ಲಿಂ ಗರ್ಲ್ಸ್. ಇನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಹೆಚ್ಚಳ. ರಾಷ್ಟ್ರೀಯವಾಗಿ ಯಾವುದಕ್ಕಾದರೂ ಹೋಗುವಂಥದ್ದಿದ್ದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋದಿದ್ರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹೆಚ್ಚಳ ಆಗುತ್ತೆ. ಬೆಂಗಳೂರು ಹಜ್ ಭವನದ ವಿಸ್ತರಣೆ ಆಗತ್ತಂತೆ. ಬೆಂಗಳೂರು ಹಜ್ ಭವನದ ವಿಸ್ತರಣೆ. ಮುಸ್ಲಿಂ ಹುಡುಗಿಯರಿಗಾಗಿ ಆತ್ಮರಕ್ಷಣೆ ತರಬೇತಿ ಕೊಡ್ತಾರಂತೆ. ಇದನ್ನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಕೆ ಮಾಡ್ತಾಯಿದ್ರು. ಯಾವುದಕ್ಕೆ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಇನ್ನು 100 ಉರ್ದು ಶಾಲೆಗಳ ಉನ್ನತೀಕರಣಕ್ಕೆ 100 ಕೋಟಿ ರೂಪಾಯಿ. ಇಷ್ಟು. ಇದು ಸಿದ್ದರಾಮಯ್ಯನವರ ಮುಸ್ಲಿಂ ಪ್ರೇಮ ಅಂತೇಳಿ BJP ಆರೋಪ. ಈ ಬಾರಿ ಎಲೆಕ್ಷನ್ನಲ್ಲಿ 99% ಮುಸ್ಲಿಮರು ಓಟ್ ಹಾಕಿದ್ದಾರೆ ಅನ್ನೋದು ಖಾತ್ರಿ ಇದೆ. ಸಾಧಾರಣವಾಗಿ 43 ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕ. ಸೊ ಹಾಗಾಗಿ ತಮ್ಮ ವೋಟ್ ಬ್ಯಾಂಕ್ ಆಗಿ ಅದನ್ನು ಮಾಡ್ತಾರೆ ಅಂತೇಳಿ. ಆದರೆ ಈ ಬಾರಿ ತುಸು ಜಾಸ್ತಿನೇ ಆಯಿತು. ಯಾಕೆ ಅಂತಂದರೆ ಈಗ ವಾಲ್ಮೀಕಿ ನಿಗಮದ 90 ಕೋಟಿ ರೂಪಾಯಿ ಅದು ಎಸ್ ಟಿಗಳ ದುಡ್ಡು ಅಲ್ಲಿ ಗೋಲ್ಮಾಲ್ ಆಯಿತು. ಆಮೇಲೆ SC/STP ಆ ದುಡ್ಡನ್ನು ಯಾವುದಕ್ಕೆ ಬಳಸಲಾಯಿತು? ಫ್ರೀಗಾಗಿ ಬಳಸಲಾಯಿತು. ಬಟ್ ಅವರು 23% ಇದ್ದಾರೆ, SC/STಗಳು ಬಳಸಿದ್ರೆ ತಪ್ಪು ಅಂತ ಕೇಳ್ತಾ ಇದ್ರು. ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ SC/ST ಅಭಿವೃದ್ಧಿ ನಿಗಮಗಳಿಗೆ ದುಡ್ಡೇ ಹೋಗಲಿಲ್ಲ. ಎಲ್ಲರಿಗೂ ಕೊಟ್ಟು ಒಂದು ಕಡೆ ಕೊಟ್ಟಿದ್ರೆ ಕೂಡ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಬಟ್ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾವುದು ಬನ್ನಿ ಕೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ. ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಏನು ಕೊಟ್ಟರು ಅಂತೇಳಿ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಅಂದರೆ ಸರ್ಕಾರಿ ಕಾಮಗಾರಿಗಳು, ಈಗ ಸರ್ಕಾರದೆಲ್ಲ ಕೆಲಸಗಳಾಗತ್ತಲ್ವ, ಎಲ್ಲ ಕೆಲಸಗಳು ಕಾಂಟ್ರಾಕ್ಟ್, ಅದರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ 20% ಇದೆಯಂತೆ. ಮುಸ್ಲಿಮರೇ ಅದನ್ನು ಪಡೆಯಬೇಕು ಅಂತೇಳಿ.
ಈಗ ಕೆಲವರು ಹೇಳೋದೇನು ಅಂತಂದರೆ ಅದನ್ನು ಅಲ್ಪಸಂಖ್ಯಾತರಿಗೆ ಅಂತ ಇಟ್ಟಿದ್ರೆ ನಡೀತಿತ್ತು. ಮುಸ್ಲಿಮರಿಗೆ ಅಂತಂದರೆ ಹೆಂಗೆ? ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ ಬರ್ತಾರೆ, ಸಣ್ಣ ಪುಟ್ಟ ಯಾವುದೆಲ್ಲ ಜಾತಿ ಇರುತ್ತೆ ಎಲ್ಲವೂ ಬರುತ್ತೆ. ಇದು ಕೇವಲ ಮುಸ್ಲಿಮರಿಗೆ. ಹಾಗಾಗಿ ನೀವು ಅಲ್ಪಸಂಖ್ಯಾತರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಸ್ಲಿಮರಿಗೆ ಮಾತ್ರ ಮಾಡಿದ್ದೀರಿ ಅಂತ ಒಂದು. ಇನ್ನು ಮುಸ್ಲಿಂ ಸರಳ ಮದುವೆಗೆ 50,000 ರೂಪಾಯಿ ಸಹಾಯಧನ, ಶಾದಿ ಭಾಗ್ಯ ಅಂತ ಕೂಡ ಈ ಹಿಂದೆ ಇತ್ತು. 50,000 ರೂಪಾಯಿ ಸಹಾಯಧನ. ಇನ್ನು ವಕ್ಫ್ ಆಸ್ತಿ ಮತ್ತು ಖಬರ್ಸ್ಥಾನ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿ. ನೋಡಿ, ವಕ್ಫ್ ಆಸ್ತಿ ಮತ್ತು ಖಬರ್ಸ್ಥಾನ ಅಭಿವೃದ್ಧಿಗೆ. ಇಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದ ದುಡ್ಡುಗಳನ್ನು, ಇದ್ದ ಜಾಗಗಳನ್ನು ಕಬಳಿಸಲಾಗ್ತಾ ಇದೆ ಅಂತ ಆರೋಪದ ನಡುವೆ ಇದು ಬಂದಾಗ ತುಂಬ ವಾದ ಪ್ರತಿವಾದಕ್ಕೆ ಕಾರಣವಾಗಿದೆ. ಬಹುಶಃ ಸದನ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಇರ್ಬೋದು, ಇದರ ಬಗ್ಗೆ ತುಂಬ ವಿಚಾರಗಳಿರ್ಬೋದು. ಮುಸ್ಲಿಂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 50 ಲಕ್ಷ ರೂಪಾಯಿ. ಗೊತ್ತಿಲ್ಲ ನನಗೆ ಮುಸ್ಲಿಂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನಮ್ಮ ಕಡೆ ಉರೂಸ್ ಇದೆಲ್ಲ ಭಾಳ ಜೋರಾಗಿ ಮಾಡ್ತಾರೆ. ಸಾಧಾರಣವಾಗಿ ಮುಸ್ಲಿಮರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಅಂದರೆ ಸಾಧಾರಣವಾಗಿ ಇಲ್ಲ ಅದು. ಬಟ್ ಅದನ್ನು ಈ ಮಸೀದಿಗಳಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೇಳ್ತಾ ಇದ್ದಾರೆಲ್ಲೋ ಗೊತ್ತಿಲ್ಲ. ಬಟ್ ಸಾಧಾರಣವಾಗಿ ಇಲ್ಲ. ಉರೂಸ್ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದಿರೋದು ಅದು ಬೇರೆ ಬೇರೆ ಸಮುದಾಯಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ನೋಡಿಯೇ ಬಂದಿರಬಹುದು ಅಂತ ಕೆಲವರು ಹೇಳ್ತಾ ಇದ್ರು. ಇರಲಿ ನೋಡೋಣ, ಅದಕ್ಕೆ 50 ಲಕ್ಷ ಇಟ್ಟಿದ್ದಾರೆ. ಮುಸ್ಲಿಂ ಪ್ರದೇಶದಲ್ಲಿ ಹೊಸ ITI ಕಾಲೇಜು ಸ್ಥಾಪನೆ, ಇದು ಭಾಳ ಒಳ್ಳೆಯ ವಿಚಾರ. ಮುಸ್ಲಿಂ ಪ್ರದೇಶದಲ್ಲಿ ಹೊಸ ITI ಕಾಲೇಜು ಸ್ಥಾಪನೆ. ಇನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಫೀಸ್ ರಿಯಾಯಿತಿ. ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಫೀಸ್ ರಿಯಾಯಿತಿ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಶಾಲೆಗೆ ಹೋಗಬೇಕು. ಆದರೆ ಮತ್ತೊಂದೇನಂತ, ಉಳ್ಳಾಲದಲ್ಲಿ ಮುಸ್ಲಿಂ ಹುಡುಗಿಯರಿಗಾಗಿಯೇ ಕಾಲೇಜು, ಓನ್ಲಿ ಮುಸ್ಲಿಂ ಗರ್ಲ್ಸ್. ಇನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಹೆಚ್ಚಳ. ರಾಷ್ಟ್ರೀಯವಾಗಿ ಯಾವುದಕ್ಕಾದರೂ ಹೋಗುವಂಥದ್ದಿದ್ದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋದಿದ್ರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹೆಚ್ಚಳ ಆಗುತ್ತೆ. ಬೆಂಗಳೂರು ಹಜ್ ಭವನದ ವಿಸ್ತರಣೆ ಆಗುತ್ತಂತೆ. ಬೆಂಗಳೂರು ಹಜ್ ಭವನದ ವಿಸ್ತರಣೆ. ಮುಸ್ಲಿಂ ಹುಡುಗಿಯರಿಗಾಗಿ ಆತ್ಮರಕ್ಷಣೆ ತರಬೇತಿ ಕೊಡ್ತಾರಂತೆ. ಇದನ್ನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಕೆ ಮಾಡ್ತಾಯಿದ್ರು. ಯಾವುದಕ್ಕೆ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಇನ್ನು 100 ಉರ್ದು ಶಾಲೆಗಳ ಉನ್ನತೀಕರಣಕ್ಕೆ 100 ಕೋಟಿ ರೂಪಾಯಿ. ಇದು ಸಿದ್ದರಾಮಯ್ಯನವರ ಮುಸ್ಲಿಂ ಪ್ರೇಮ ಅಂತೇಳಿ BJP ಆರೋಪ. ಈ ಬಾರಿ ಎಲೆಕ್ಷನ್ನಲ್ಲಿ 99% ಮುಸ್ಲಿಮರು ಓಟ ಹಾಕಿದ್ದಾರೆ ಅನ್ನೋದು ಖಾತ್ರಿ ಇದೆ. ಸಾಧಾರಣವಾಗಿ 43 ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕ. ಸೊ ಹಾಗಾಗಿ ತಮ್ಮ ವೋಟ್ ಬ್ಯಾಂಕ್ ಆಗಿ ಅದನ್ನು ಮಾಡ್ತಾರೆ ಅಂತೇಳಿ. ಆದರೆ ಈ ಬಾರಿ ತುಸು ಜಾಸ್ತಿನೇ ಆಯಿತು. ಯಾಕೆ ಅಂತಂದರೆ ಈಗ ವಾಲ್ಮೀಕಿ ನಿಗಮದ 90 ಕೋಟಿ ರೂಪಾಯಿ ಅದು ಎಸ್ಟಿಗಳ ದುಡ್ಡು, ಅಲ್ಲಿ ಗೋಲ್ಮಾಲ್ ಆಯಿತು. ಆಮೇಲೆ SC/ST/P ಆ ದುಡ್ಡನ್ನು ಯಾವುದಕ್ಕೆ ಬಳಸಲಾಯಿತು? ಫ್ರೀಗಾಗಿ ಬಳಸಲಾಯಿತು. ಬಟ್ ಅವರು 23% ಇದ್ದಾರೆ, SC/STಗಳು ಬಳಸಿದ್ರೆ ತಪ್ಪು ಅಂತ ಕೇಳ್ತಾ ಇದ್ರು. ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ, SC/ST ಅಭಿವೃದ್ಧಿ ನಿಗಮಗಳಿಗೆ ದುಡ್ಡೇ ಹೋಗಲಿಲ್ಲ. ಎಲ್ಲರಿಗೂ ಕೊಟ್ಟು ಒಂದು ಕಡೆ ಕೊಟ್ಟಿದ್ರೆ ಕೂಡ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಬಟ್ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾವುದು? ಬನ್ನಿ ಕೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ. ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಏನು ಕೊಟ್ಟರು ಅಂತೇಳಿ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಅಂದರೆ ಸರ್ಕಾರಿ ಕಾಮಗಾರಿಗಳು, ಈಗ ಸರ್ಕಾರದೆಲ್ಲ ಕೆಲಸಗಳಾಗತ್ತಲ್ವ, ಎಲ್ಲ ಕೆಲಸಗಳು ಕಾಂಟ್ರಾಕ್ಟ್, ಅದರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ 20% ಇದೆಯಂತೆ. ಮುಸ್ಲಿಮರೇ ಅದನ್ನು ಪಡೆಯಬೇಕು ಅಂತೇಳಿ. ಈಗ ಕೆಲವರು ಹೇಳೋದೇನು ಅಂತಂದರೆ ಅದನ್ನು ಅಲ್ಪಸಂಖ್ಯಾತರಿಗೆ ಅಂತ ಇಟ್ಟಿದ್ರೆ ನಡೀತಿತ್ತು.